ಅಮ್ಮನ ದಂಬಿಗೆ ಚೂರ್ಣ ಕೊಡಬೇಕು. ಚಿಕ್ಕವನ್ ರವೀಂದ್ರನ್ ಕೆಮ್ಮಿಗೆ ಔಷಧಿ ಹಾಕಬೇಕು. ದೊಡ್ಡವನ್ ಧೀರೇಂದ್ರ ಮಲಗದ್ನೋ ಬಿಟ್ನೋ ಗಂಗೆಗೆ ಕಲಗಚ್ಚ ಕುಡಿಸ್ಬೇಕು. ಇಲ್ಲ ಅಂದ್ರೆ ಅವಳು ಒಂದೇ ಸಮನೆ ಅಂಬೋ ಅಂಬೋ ಅಂತ ಕೂಗ್ತಿರ್ತಾಳೆ. ಸಂಜೆ 4 ಗಂಟೆಗೆ ಸರಿಯಾಗಿ ಪುಟ್ಟೇಗೌಡ ಬರ್ತಾನೆ ಹಾಲು ಕರಿಯಾಕೆ. ಕೆಚ್ಚಲು ತೊಳಿಬೇಕು, ಕೊಟ್ಟಿಗೆ ಸ್ವಚ್ಛ ಮಾಡಬೇಕು. ಇದನ್ನೆಲ್ಲ ನನ್ನ ಹೆಂಡತಿ ಸುಲೋಚನೆ ಮಾಡ್ತಿದ್ಲು. ಪಾಪ ಅವಳು ಒಬ್ಳಿಗೆ ಕಷ್ಟ. ಅವಳು ಊಟ ಮಾಡಿದ್ಲೋ ಬಿಟ್ಲೋ ಒಂದು ಗೊತ್ತಾಗ್ತಾ ಇಲ್ಲ. ಅವಳನ್ನಲ್ಲಿ ಬಿಟ್ಟು ನಾನು ಇಲ್ಲಿದ್ದೀನಿ. ಯಾಕೋ ಅವಳು ನೋಡ್ಬೇಕು ಅನಿಸ್ತಾ ಇದೆ. ನೀವೊಂದು ಕೆಲಸ ಮಾಡಿ, ನೀವು ಹೋಗಿ ಭೇಟಿ ಮಾಡ್ಕೊಂಡ್ ಬಂದ್ಬಿಡಿ, ನಾನು ಹೊರಟಿರ್ತೀನಿ. ಅವಳ ಮುಖ ಕಣ್ಮುಂದೆನೆ ಬಂದಂಗ ಆಗ್ತದೆ. ಬಂದಾಗ ಆಗುತ್ತೆ. ಈ ಬೆಂಗಾಡ್ನಲ್ಲಿ ನನ್ನೊಬ್ಬನ್ನೇ ಬಿಟ್ಬಿಟ್ಟು ನೀನು ಹಾಯಾಗಿ ಹೋಗ್ಬಿಡು. ಅವ್ರು ಬರ್ತಾರೆ ಬರ್ತಾರೆ ಅಂತ ನಾನು ಕಾಯ್ತಾ ಇರ್ತೀನಿ. ಬರ್ತಾರೆ ಸ್ವಾಮಿ, ಹೋಗಿದಾರಲ್ಲ. ಯಾವನ ಮಣಿಕಂಠ ಒಳ್ಳೆ ಬಚ್ಚಲ್ ತೊಳೆಯೋನಾಗಿದ್ದಾನೆ. ಅವನು ನನಗೆ ಕಡ್ಕಿನ ಭೇಟಿ ಮಾಡಿಸ್ತಾನ. ಹೆಸರು ಹೇಳ್ಬೇಡಿ, ದೊಡ್ಡವರು ಅನ್ನಿ ದಯವಿಟ್ಟು. ನಿನಗ ಅವ್ನು ದೊಡ್ಡವನಿರ್ಬೋದು, ಯಾಕೆ ಅಂದ್ರೆ ನೀನು ಚಿಕ್ಕವನು. ನನ್ಗೆ ಯಾವ ರೀತಿನಲ್ಲೋ ಅವ್ನು ದೊಡ್ಡವನಲ್ಲ. ಓಹೋ, ದೊಡ್ಡವರು ಅಲ್ದಿದ್ರೆ ಅವ್ರು ನೀವು ಇಲ್ಲಿವರೆಗೂ ಹುಡ್ಕ ಬರ್ತಿದ್ರ? ನನ್ನಿಂದ ವಾಮ ಮಾರ್ಗದ ಸಾಧನೆ ಅಸಾಧ್ಯ, ಅದಕ್ಕೆ ಬಂದಿದ್ದೀನಿ. ಅಲ್ಲಿಗೆ ನಿಮ್ ಕೈಲಾಗದಿರೋ ಕೆಲಸನ ಅವ್ರು ಮಾಡ್ತಿದಾರಂದ್ರೆ ಅವರು ನಿಮ್ಗಿಂತ ದೊಡ್ಡವ್ರು ತಾನೆ? ನಾನು ಮಾಡೋ ಪೂಜೆ ಅವ್ನು ಮಾಡೋದಕ್ಕಾಗುತ್ತಾ? ನಾನು ಮಾಡೋ ಷೋಡಶೋಪಚಾರದ ಪೂಜೆ ಅವ್ನು ಮಾಡೋದಕ್ಕಾಗುತ್ತಾ? ಅವ್ನ ವಿದ್ಯೆಯಲ್ಲಿ ಅವ್ನು ದೊಡ್ಡವನು, ನನ್ನ ವಿದ್ಯೆಯಲ್ಲಿ ನಾನು ದೊಡ್ಡವನು. ಏನು ಸ್ಪರ್ಧೆನಾ? ಪಾಂಡಿತ್ಯದ ಪ್ರದರ್ಶನ? ಅವರು ಮಂಡಲ ಮಿಶ್ರ, ನೀವು ಶಂಕರಾಚಾರ್ಯ ಅನ್ಲಿಕ್ಕೆ. ಪುರಾಣ ಬೇಡ, ಕರ್ಸೋ ಬೇಗ. ಈಗ ನಿಮ್ಮ ಸಾಧನೆಗೆ ತಡೆ ಯಾರು ಅಂದ್ರಿ? ತ್ರಿಪುರ ಸುಂದರಿ. ಸಾಕ್ಷಾತ್ ಅಮ್ಮನವರೇ ನಿಮ್ಗೆ ತಡೆನಾ? ಅವ್ರನ್ನೇ ಎದುರಾಕೋತಿದ್ದೀರಾ? ನನ್ನ ಸಾಧನೆಗೆ ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ತೀನಿ. ಇಲ್ಲಿ ತಡೆಯಾಗಿರೋದು ಅಮ್ಮನವರಲ್ಲ, ತ್ರಿಪುರ ಸುಂದರಿ ಅನ್ನೋ ಒಂದು ಹುಡುಗಿ. ಏಕಶ್ಚಿತ ಒಂದು ಹೆಣ್ಣನ್ನ ನಿವಾರಿಸಕ್ಕಾಗ್ಲಿಲ್ಲ ನಿಮ್ ಕೈಲಿ. ಏನ್ ವಿದ್ಯೆ ಕಲ್ತಿದ್ದೀರಿ? ನಿನ್ನ ಕಾಲದೇವ ಕಡಿಕಿನ. ಶೇಖರಿ, ಹೊರಗಡೆ ಭಕ್ತರಿಗೆ ಪೂಜೆನೂ ಮಾಡಿಕೊಡ್ಬೇಕು, ನಾವು ಕತ್ತೆ ಥರ ಕೆಲಸನೂ ಮಾಡಬೇಕು. ನನಗನ್ಸುತ್ತೆ ಆದಷ್ಟು ಬೇಗನೆ ಈ ಕೆಲಸನ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ. ಅಲ್ಲ ಆರಾಧ್ಯರೇ, ಬೈಕೋತಾ ಕೆಲಸ ಮಾಡ್ತೀರಿ, ಶ್ರದ್ಧೆ ಇಲ್ಲದೆ ಪೂಜೆ ಮಾಡ್ತೀರಿ. ಹೀಗೆ ಮಾಡಿದ್ರೆ ಪೂಜೆ ಮಾಡಿಸೋರ್ಗೆ ಅದ್ರ ಫಲ ದಕ್ಕುತ್ತಾ? ನೋಡಪ್ಪ, ನಾವು ಒಂಥರ ಪೋಸ್ಟ್ ಮ್ಯಾನ್ಗಳಿದ್ದಾಗೆ. ತಿಥಿಗೂ ನಾವು ತಗೊಂಡೋಗಿ ಮನಿ ಆರ್ಡ್ರ್ ಕೊಡಬೇಕಾಗುತ್ತೆ, ಧರ್ಮಸ್ಥಳಕ್ಕೂ ಮನಿ ಆರ್ಡ್ರ್ ಕೊಡಬೇಕಾಗುತ್ತೆ. ನಮ್ಮ ಪಾಪ ಪುಣ್ಯ ಎಲ್ಲ ಅವ್ರಿಗಿರುತ್ತಪ್ಪ, ಪೋಸ್ಟ್ ಮ್ಯಾನ್ಗೆಲ್ಲಿರುತ್ತೆ? ತಗೊಳ್ಳಿ. ನೋಡಪ್ಪ, ಭಕ್ತರು ಪರಾಕಾಷ್ಠೆ ಎಲ್ಲಿ ಮುಟ್ಟಿದೆ ಅಂದರೆ ಈ ಸೀರೆ 16,000 ರೂಪಾಯಿ ಅಂತೆ. ಕಾಣಿಕೆ ಅಂತ ಅವನು ಅದಿನ್ನೂ ದುಬಾರಿ ಸೀರೆನೇ ತಗೊಂಬಂದು ಉಡಿಸ್ತ. ಆದರೆ ದುಬಾರಿ ಸೀರೆ ಉಡಿಸೋದಲ್ಲ, ಅವನು ಶ್ರೀಮಂತಿಕೆನ ಪ್ರದರ್ಶನ ಮಾಡಬೇಕಾಗಿತ್ತು. ದುಬಾರಿ ಸೀರೆ ಅಂತ ಹೇಳಿ ಕೊಟ್ಟ. ಇವನ ಭಕ್ತಿಗೆ ಏನಪ್ಪ ಹೇಳ್ತೀಯಾ? ಅರ್ಚಕ್ರೆ, ಕುಂಕುಮಾರ್ಚನೆ ಆಗ್ಬೇಕಂತೆ, ಬೇಗ ಬನ್ನಿ. ಬಂದೆ ಬಂದ್ರ? ಅಯ್ಯೋ ಬಂದೆ ಇರ್ರಿ. ಒಳ್ಳೆ ಕಥೆ ಆಗೋಯ್ತು.